ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಬಿಸಿ ಆಗೋ ತನಕ ಕಾಯಬೇಕು. ಈಗ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಆರ್ಗಾನಿಕ್ ಕೇರಮೂಟ್ ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಲ್ ಸೂಪ್ ಅನ್ನೋದು 15 ದಿನಕ್ಕೋ ಅಥವಾ ವಾರಕ್ಕೊಮ್ಮೆನೋ ಕುಡಿಯೋದ್ರಿಂದ ಮಾಡಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮೂಳೆ ಗಟ್ಟಿಯಾಗೋದಕ್ಕೆ, ಬಾಣಂತಿಯರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬಸಿರಿಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಸ್ವಲ್ಪ ಎಣ್ಣೆ ಕಾದಿದ್ದಾದಮೇಲೆ ನೀವೇ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಕಾಲು, ಕುರಿ ಕಾಲು ಆಗ್ಬೋದು ಅಥವಾ ಮೇಕೆ ಕಾಲು ಆಗ್ಬೋದು, ಯಾವುದಾದ್ರೂ ತೊಗೊಳ್ಳಿ. ಆದರೆ ನಾನಿಲ್ಲಿ ತೊಗೊಂಡಿದ್ದೀನಿ ಕುರಿ ಕಾಲು ತೊಗೊಂಡಿದ್ದೀನಿ. 4 ಕಾಲುಗಳು ತೊಗೊಂಡು ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡೋಣ. ಈಗ ಅದ್ರ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಎಲ್ಲದಕ್ಕೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಬೆರೆಯೋ ಥರ ಮಾಡಿ ನೀಟಾಗಿ ಎಲ್ಲದಕ್ಕೂ ಕೂಡ ಅರಿಶಿನ ಉಪ್ಪು ಕೂಡ ಸೇರಬೇಕು. ಚೆನ್ನಾಗಿ ಮಿಕ್ಸಡ್ ಆಗಲಿ. ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೂಡ ಆ್ಯಡ್ ಮಾಡೋಣ. ಒಂದು 3/4 ಕುಕ್ಕರ್ ಬೇಕಾಗುತ್ತೆ ನೀರು. ಯಾಕಂದರೆ ಕಾಳುಗಳು ಕೂಡ ಚೆನ್ನಾಗಿ ಅದರಲ್ಲಿರೋ ಸಾರಾಂಶ ಬಿಡಬೇಕು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಒಂದು 10 ವಿಜಿಲ್ಸ್ ಬರಲಿ. ಕಾಲ್ ಸೂಪ್ ಮಾಡೋದಕ್ಕೆ ಮಸಾಲೆ ಏನೇನು ಬೇಕು ನೋಡ್ಕೊಬರೋಣ. ಕಾಳುಮೆಣಸು, ಜೀರಿಗೆ, ಶುಂಠಿ, ಲವಂಗ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಧನಿಯಾ ಪುಡಿ ಬೇಕಾಗುತ್ತೆ. ರುಬ್ಲಿಕ್ಕೆ ಬೇಕಾದಾಗ ಹಾಕ್ಕೊಳ್ಬೇಕಾಗುತ್ತೆ. ಮಾಡೋ ವಿಧಾನ: ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಡ. ಒಂದು ಬಾಣಲೆ ಇಟ್ಟು ಈರುಳ್ಳಿ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಲಿ ಈರುಳ್ಳಿ. ಈಗ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ. ನಿಮಗೆ ಒಂದು ವೇಳೆ ಜಾಸ್ತಿ ಕಾಲ್ ಸೂಪ್ ಬೇಕು ಅಂತಂದರೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಬೋದು. ಆದರೆ ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡಿಲ್ಲ. ನಿಮಗೆ ಒಂದು ವೇಳೆ ಜಾಸ್ತಿ ಕಾಲ್ ಸೂಪ್ ಬೇಕು ಅಂತಂದರೆ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆಗಲೇ ತೋರಿಸಿದಂತಹ ಎಲ್ಲ ಮಸಾಲೆಗಳನ್ನು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಕಾಳುಮೆಣಸು ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು. ನಮ್ಮ ಎದೆಯಲ್ಲಿ ಕಟ್ಟಿರೋ ಕಫನ ಎಲ್ಲ ಕೂಡ ಇದು ಕಾಲ್ ಸೂಪ್ ಕುಡಿಯೋದ್ರಿಂದ ಬಿಟ್ಟೋಗುತ್ತೆ. ಎದೆಯಲ್ಲಿ ಕಟ್ಟಿರೋ ಕಫ, ನೆಗಡಿ, ಜ್ವರ ಬಂದಾಗ, ಬಾಯಿ ಕೆಟ್ಟಾಗ ಈ ರೀತಿ ಕಾಲ್ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು. ನೀಟಾಗಿ ಫ್ರೈ ಮಾಡೋಣ, ಗೋಲ್ಡನ್ ಫ್ರೈ ಥರ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಧನಿಯಾ ಪುಡಿ ಕೂಡ ಇದ್ರ ಜೊತೆ ಇದೆಲ್ಲ ಆರಿದ್ಮೇಲೆ ಧನಿಯಾ ಪುಡಿ ಮಿಕ್ಸ್ ಮಾಡಿ ಹಾಕಿ ಈ ರೀತಿ ನೀಟಾಗಿ ನುಣ್ಣಕ್ಕೆ ರುಬ್ಬಿರಬೇಕು. ಅದು ಚಿಕ್ಕ ಕುಕ್ಕರ್ ಆಗಿದ್ದರಿಂದ ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡೆ. ಯಾಕಂದರೆ ಆ ಕುಕ್ಕರಲ್ಲಿ ಮಸಾಲೆ ಎಲ್ಲ ಹಾಕಿ ಬೇಯಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ಥರ ದೊಡ್ಡ ಕುಕ್ಕರು ಹಾಕ್ಕೊಂಡು ಒಂದು 100 ಲೀಟರ್ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಈ ಥರ ಕಾದಿದೆ. ಈಗ ನೋಡಿಸ್ತೀನಿ ನೋಡಿ ಯಾವ ಥರ ಕಾಲು ಅದರೊಳಗಡೆ ಇರುವಂತಹ ಸಾರಾಂಶ ಎಲ್ಲ ಹೇಗೆ ಬಿಟ್ಟಿರುತ್ತೆ ಅಂಥೇಳಿ. ಅದು
ಅದ್ರ ಮುಕ್ಕಾಲು ಭಾಗಷ್ಟು ಮಾತ್ರ ಬಿಟ್ಟಿರುತ್ತೆ. ಈಗ ಅದಕ್ಕೆ ರುಬ್ಬಿಟ್ಕೊಂಬಂದಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದು ಮಸಾಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅದರೊಳಗಡೆ ಇರೋ ಮಸಾಲೆ ಎಲ್ಲ ನೀಟಾಗಿ ತೊಳ್ಕೊಂಡು ಆ ನೀರು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಬೇಯಬೇಕು. ಈ ಮೂಳೆ ಇರುತ್ತಲ್ಲ, ಆ ಮೂಳೆ ಬಿಟ್ಟೋಗಬೇಕು ತಿನ್ನಬೇಕಾದ್ರೆ. ಆವಾಗಲೇ ಅದರ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಆ್ಯಡ್ ಮಾಡಬೇಕು. ಯಾಕಂತಂದರೆ ಕಾಲು ಸೂಪು ತುಂಬ ಅಂದರೆ ತುಂಬ ತೆಳುವಾಗಿರಬೇಕು. ಜಾಸ್ತಿ ಮಂದ ಆಗಿಬಿಟ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ. ಆ ಥರ ಇರಬಾರ್ದು, ಖಾರವಾಗಿ ಇರಬೇಕು. ಆವಾಗಲೇ ಕಾಲು ಸೂಪು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ಈಗ 10 ವಿಜಿಲ್ಸ್ ಆದಮೇಲೆ ಇದನ್ನ ತೆಗೆದು ಮಸಾಲೆ ಹಾಕಿರೋದು ನೋಡ್ತಾ ಇದ್ದೀರಲ್ವ. ಈಗ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ 6 ಇಲ್ಲ 7 ವಿಜಿಲ್ಸ್ನ ಕೂಗಿಸ್ಕೊಳ್ಬೇಕು. ವಿಜಿಲ್ ಕೂಗ್ಕೊಂಡಿದೆ. ಅಯ್ಯೋ, ಇದೇನು ವಿಜಿಲ್ ಕುಕ್ಕರ್ ತೆಗಿಬೇಕಾದ್ರೆ ಸ್ವಲ್ಪ ಲಾಕ್ ಆಗಿಬಿಟ್ಟಿತ್ತು ನೋಡಿ, ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಂತು. ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ. ಇಲ್ಲಿ ಲೈಟ್ ಆನ್ ಮಾಡಿರೋದ್ರಿಂದ ಸ್ವಲ್ಪ ನಾನು ಫೋನ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದು ಸ್ವಲ್ಪ ಶ್ಯಾಡೋ ಥರ ಕಾಣಿಸ್ತಾ ಇದೆ. ಫೋನ್ ಶ್ಯಾಡೋ ಬರ್ತಾ ಇದೆ. ಈಗ ನೀವೇ ನೋಡ್ತಾ ಇದ್ದೀರಲ್ವ, ಅದರಲ್ಲಿರುವಂತಹ ಮಾಂಸ ಏನಿದೆ ಅದೆಲ್ಲ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಕಾಲು ಸೂಪು. ಆವಾಗಲೇ ಅದರ ರುಚಿ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬಾ ರುಚಿಕರವಾಗಿರ್ತೈತೆ. ಈಗ ಅದನ್ನು ಒಂದು 10 ನಿಮಿಷ ಕಾಯಲಿಕ್ಕೆ ಬಿಡೋಣ. ಚೆನ್ನಾಗಿ ಕಾಯಬೇಕು. ನೀವೇ ನೋಡ್ತಾ ಇದ್ದೀರಲ್ವ, ಸ್ಟವ್ ಮೇಲೆ ಇಟ್ಟು ಒಂದು 10 ನಿಮಿಷ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಇಳಿಸ್ಕೊಂಡ್ರೆ ಈ ಥರ ಕಾಲು ಸೂಪ್ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ಬೋದು, ತುಂಬ ಅಂದರೆ ತುಂಬಾ ರುಚಿಕರವಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್